ನಮಸ್ಕಾರ ನಕ್ಷತ್ರಗಳು. ಇಗೋ ನಿಮಗೆಲ್ಲರಿಗೂ ನಕ್ಷತ್ರದ ಸ್ವಾಗತ. ನಾನು ನಿಮಗೆ ಅನೇಕ ನಕ್ಷತ್ರಗಳನ್ನು ಈವರೆಗೆ ಪರಿಚಯಿಸಿದ್ದೆ. ಇವತ್ತು ಪರಿಚಯಿಸ್ತಿರುವುದು ಒಂದು ವಿಶೇಷವಾದ ನಕ್ಷತ್ರ. ಇವರು ಜಯಶ್ರೀ ಹಿರೇಮಠ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸಂಜೀವನಗರ, ಸುರಪುರ ತಾಲೂಕು, ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆಯ ಅತ್ಯುತ್ತಮ ನಲಿಕಲಿ ಶಿಕ್ಷಕಿ ಪ್ರಶಸ್ತಿ ಪಡೆದ ತುಂಬ ಜನಪ್ರಿಯ ಶಿಕ್ಷಕಿ ಜಯಶ್ರೀ ಹಿರೇಮಠ್ ಅವರು. ಅವರು ಕೆಂಬಾವಿಯ ಸಂಜೀವನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ 28 ವರ್ಷದಿಂದ ಕೆಲಸ ಮಾಡುತ್ತಿದ್ದಾರೆ. ಹಾಗೆ ನೋಡಿದರೆ ಜಯಶ್ರೀ ಅವರು ವೃತ್ತಿ ಪ್ರಾರಂಭಿಸಿದ್ದು 1984ರಲ್ಲಿ, ಬರೀ 16ನೇ ವಯಸ್ಸಿನಲ್ಲಿ. ಅದು ಕೂಡ ಶಾಲೆಯಲ್ಲಿ ಅಲ್ಲ, ಅಂಗನವಾಡಿ ಟೀಚರ್ ಆಗಿ. ಅಂಗನವಾಡಿಯಲ್ಲಿ 10 ವರ್ಷ ಸೇವೆ ಸಲ್ಲಿಸುತ್ತಾರೆ ಜಯಶ್ರೀ ಅವರು. ಅಂಗನವಾಡಿಯಲ್ಲಿ ಜಯಶ್ರೀ ಅವರು ಅದ್ಭುತವಾದ ಕೆಲಸ ಸಾಧಿಸುತ್ತಾರೆ. ಹಾಗಾಗಿ ಅವರು ಜನರು ಪ್ರೀತಿಸುವ ಅಂಗನವಾಡಿ ಟೀಚರ್ ಆಗುತ್ತಾರೆ. ಪೋಷಕರು ತುಂಬ ವಿಶ್ವಾಸ ಇಟ್ಟುಕೊಂಡು ಮಕ್ಕಳು ಪ್ರೀತಿಸುತ್ತಾ ಇರುವಂಥ ಒಂದು ವಿಶೇಷವಾದ ಅಂಗನವಾಡಿ ಟೀಚರ್ ಜಯಶ್ರೀ ಆಗ್ತಾರೆ. ಮಕ್ಕಳ ಕಲಿಕೆಗೆ ಅನುಕೂಲ ಮಾಡಿಕೊಂಡು ತುಂಬ ಲವಲವಿಕೆಯಿಂದ ಮಕ್ಕಳ ಜೊತೆಗೆ ಇಡೀ ದಿವಸ ಇರುವುದು, ಅವರನ್ನು ಪ್ರೋತ್ಸಾಹಿಸುವುದು, ಹೀಗೆ ಮಕ್ಕಳಿಗೆ ಅವರು ತುಂಬ ಅಚ್ಚುಮೆಚ್ಚಿನ ಟೀಚರ್. ಜಯಶ್ರೀ ಅವರು ಹೇಳುವ ಹಾಗೆ ಒಳ್ಳೆ ಶಿಕ್ಷಣದ ಬಗ್ಗೆ ಅವರಿಗೆ ಒಂದು ಒಳ್ಳೆ ಅಡಿಪಾಯ ಹಾಕಿಕೊಟ್ಟದ್ದು ಅವರ ಈ ಅಂಗನವಾಡಿ ಅನುಭವ. 10 ವರ್ಷದ ಬಳಿಕ ಅವರು ಪುನಃ ತಮ್ಮ ಶಿಕ್ಷಣ ಮುಂದುವರಿಸುತ್ತಾರೆ. 1992ರಲ್ಲಿ PUC ಮಾಡಿದಾಗ ಅವರು ತಮ್ಮ ಕಾಲೇಜಿಗೆ 5ನೇ ರ್ಯಾಂಕ್ ಗಳಿಸಿಕೊಟ್ರು. 1990ರಲ್ಲಿ ಸರ್ಕಾರಿ ಟೀಚರ್ಸ್ ಕೋರ್ಸ್ ಮಾಡಿದರು. 1997ರಲ್ಲಿ TCH ಮುಗಿಸಿದರು. ಮೊದಲ ಶಾಲೆ ಗುರುಮಿತ್ಕಲ್ನ ಧರ್ಮಪುರದ ಶಾಲೆ. ಇಲ್ಲಿ ಸಮುದಾಯದವರು ತೆಲುಗು ಮಾತಾಡ್ತಿದ್ರು. ಇದು ಜಯಶ್ರೀ ಅವರಿಗೆ ತುಂಬ ದೊಡ್ಡ ಸವಾಲಾಗಿತ್ತು. ಮಕ್ಕಳಿಗೆ ಕನ್ನಡ ಬರುತ್ತಿರಲಿಲ್ಲ. ಈ ಸವಾಲನ್ನು ಎದುರಿಸಿ ಜಯಶ್ರೀ ಅವರು ತಮ್ಮ ಅಂಗನವಾಡಿ ಶಾಲೆ ಅನುಭವವನ್ನು ಬಳಸಿ ಮಕ್ಕಳಿಗೆ ಕನ್ನಡ ಕಲಿಸುವಲ್ಲಿ ಯಶಸ್ವಿ ಆಗುತ್ತಾರೆ. ಪ್ರಾಸಬದ್ಧ ಹಾಡು, ಕಲಿಕೆಗೆ ಬೇಕಾದ ಚಟುವಟಿಕೆ, ಹೀಗೆ ವೈವಿಧ್ಯಮಯವಾಗಿ ಮಕ್ಕಳಿಗೆ ಕಲಿಸುತ್ತಾ ಜಯಶ್ರೀ ಟೀಚರ್ ಇಲ್ಲಿ ಕಲಿಸುವುದರಲ್ಲಿ ಯಶಸ್ವಿ ಪಡುತ್ತಾರೆ. 2 ವರ್ಷದ ಬಳಿಕ ಅವರು ಸಂಜೀವನಗರ ಶಾಲೆಗೆ ಬರುತ್ತಾರೆ. ಅಲ್ಲಿ ಅನೇಕ ಸಾಧನೆಯನ್ನು ಮಾಡುತ್ತಾರೆ. 2003ರಲ್ಲಿ ಸುರಪುರ ತಾಲೂಕಿನ 110 ಶಾಲೆಗಳಿಗೆ ನಲಿಕಲಿ ಎಕ್ಸ್ಪೆರಿಮೆಂಟ್ ಆಗಿ ಆಯ್ಕೆ ಮಾಡುತ್ತಾರೆ. ಆಗ ಜಯಶ್ರೀ ಅವರು ತುಂಬ ಮುತುವರ್ಜಿಯಿಂದ ಭಾಗವಹಿಸಿ ಅದರಲ್ಲಿ ತುಂಬ ಸಕ್ರಿಯ ಪಾತ್ರ ವಹಿಸುತ್ತಾರೆ. ಅವರ ಉತ್ಸಾಹ, ತರಬೇತಿಗೆ ಕೊಡುಗೆ, ಅವರ ಚಿಂತನೆ, ಯೋಚನೆ ಮತ್ತು ಶ್ರಮವನ್ನು ಗಮನಿಸಿ ಆಗಿನ ಡೈರೆಕ್ಟರ್ ಆದಂಥ ಶ್ರೀಯುತ ಬೇಗ್ ಅವರು ಅವರನ್ನು ನಲಿಕಲಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡಿದರು. ಹೀಗೆ ಅಂದಿನಿಂದ ಇಂದಿನವರೆಗೂ ಜಯಶ್ರೀ ಅವರು ನಲಿಕಲಿಗೆ ಒಂದು ದೊಡ್ಡ ಆಸ್ತಿ. ಒಳ್ಳೆಯ ನಲಿಕಲಿ ತರಗತಿ ನಡೆಸುವುದರಿಂದ ಹಿಡಿದು ಅತ್ಯಂತ ಪರಿಣಾಮಕಾರಿಯಾದ ತರಬೇತುದಾರರಾಗಿ ಕೆಲಸ ನಿರ್ವಹಿಸುವ ತನಕ ಜಯಶ್ರೀ ಅವರು ಸಲೀಸಾಗಿ ಮಾಡುತ್ತಾರೆ. ಜಯಶ್ರೀ ಅವರು ಹೇಳುವ ಪ್ರಕಾರ ಅವರ ಅಂಗನವಾಡಿಯ ಅನುಭವ ಅವರಿಗೆ ಮಕ್ಕಳ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಯಿತು. ಚಟುವಟಿಕೆ ಆಧಾರಿತ ಕಲಿಕಾ ಪ್ರಕ್ರಿಯೆಯನ್ನು ರಚಿಸಿ ಅನುಷ್ಠಾನಗೊಳಿಸಲು ಸಹಾಯ ಮಾಡಿತು. ಹಾಗೂ ಮಕ್ಕಳೊಂದಿಗೆ, ಸಮುದಾಯದೊಂದಿಗೆ ಒಳ್ಳೆಯ ಸಂಬಂಧ ಬೆಳೆಸಲು ಸಹಾಯ ಮಾಡಿತು. ಕಲಿಕಾ ಸಾಮಗ್ರಿಗಳ ತಯಾರಿ, ಸಂಪ್ರದಾಯವಾಗಿ ಕಲಿಸುವುದರಿಂದ ಮಕ್ಕಳಿಗೆ ಕಲಿಸಲು ಸಾಧ್ಯವಿಲ್ಲ ಎಂದು ಜಯಶ್ರೀ ಅವರಿಗೆ ಮನದಟ್ಟಾಗಿತ್ತು. ಅದಕ್ಕಾಗಿ ಅವರು ತಮ್ಮ ಪಾಠದಲ್ಲಿ ಚಟುವಟಿಕೆ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ಅವರು ತರಗತಿಯಲ್ಲಿ ಚಟುವಟಿಕೆಗಾಗಿ ತುಂಬ ತಯಾರಿ ಮಾಡುತ್ತಿದ್ದರು. ಹಾಗೆಯೇ ಅವರು ಕಲಿಕಾ ಸಾಮಗ್ರಿಗಳನ್ನು ಮಾಡುವುದರಲ್ಲೂ ಎತ್ತಿದ ಕೈ. ಅವರು ಮಾತ್ರ ಸಾಮಗ್ರಿಗಳನ್ನು ಮಾಡುವುದಲ್ಲ,
ಅವರು ಇತರ ತಮ್ಮ ಸಹಶಿಕ್ಷಕರನ್ನು ಕಲಿಕಾ ಸಾಮಗ್ರಿಗಳನ್ನು ಮಾಡಿಸುತ್ತಿದ್ದರು. ಅಷ್ಟೇ ಯಾಕೆ, ಮಕ್ಕಳು ಕೂಡ ಸಾಮಗ್ರಿಗಳನ್ನು ತುಂಬ ಚೆನ್ನಾಗಿ ಸಕ್ರಿಯವಾಗಿ ಭಾಗವಹಿಸ್ತಾ ಮಾಡುತ್ತಾರೆ. ಕಲಿಕಾ ಸಾಮಗ್ರಿಗಳಂದರೆ ಹೆಚ್ಚು ಹಣದ ಬಾಬ್ತು ಎಂದು ಜನರ ಮನಸ್ಸಿನಲ್ಲಿದೆ. ಇದಕ್ಕೆ ವಿಭಿನ್ನವಾಗಿ ಜಯಶ್ರೀ ಅವರು ಅತ್ಯಂತ ಕಮ್ಮಿ ಖರ್ಚಿನಲ್ಲಿ ಕಲಿಕಾ ಸಾಮಗ್ರಿಗಳನ್ನು ಮಾಡುವ ಶಕ್ತಿ ಉಳ್ಳವರು. ಅಲ್ಲಿ ಇಲ್ಲಿ ಸಿಕ್ಕುವಂಥ ವಸ್ತುಗಳನ್ನು ಹಿಡಿದು ಅವರು ಪರಿಣಾಮಕಾರಿಯಾದಂಥ ಕಲಿಕಾ ಸಾಮಗ್ರಿಗಳನ್ನು ಮಾಡುತ್ತಿದ್ದರು. ಕಲಿಕಾ ಹಬ್ಬ, ಕಲಿಕಾ ಮೇಳವನ್ನು ಇಲಾಖೆ ಸಂಯೋಜಿಸುವಾಗ ಜಯಶ್ರೀಯವರು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಾರೆ. ಶಾಲೆ ಬಿಟ್ಟ ಮಕ್ಕಳಿಗೆ ಪುನಃ ಶಾಲೆಗೆ ಸೇರಿಸಲಿಕ್ಕೆ ಸರ್ಕಾರದ ಒಂದು ದೊಡ್ಡ ಕಾರ್ಯಕ್ರಮ ಚಿಣ್ಣರಂಗಳ. ಇದನ್ನು ಜಯಶ್ರೀಯವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದ್ಭುತವಾಗಿ ಮಾಡಿ ಯಶಸ್ವಿಯನ್ನು ಕಾಣುತ್ತಾರೆ. ಶಾಲೆ ಬಿಟ್ಟ 22 ಮಕ್ಕಳನ್ನು ಚಿಣ್ಣರಂಗಳಕ್ಕೆ ಸೇರಿಸುತ್ತಾರೆ ಜಯಶ್ರೀಯವರು. ಅವರು ಚಿಣ್ಣರಂಗಳ ಆದ ಮೇಲೆ ಸಂಜೀವನಗರ ಶಾಲೆಗೆ ಸೇರಿ SSLC ಪಾಸ್ ಆಗುವ ಹಾಗೆ ನೋಡಿಕೊಂಡರು. ಇದನ್ನು ಅದ್ಭುತ ಸಾಧನೆ ಎಂದು ನಾನು ಯಾಕೆ ಹೇಳುತ್ತೇನೆ ಅಂದರೆ, ಈ ಶಾಲೆ ಬಿಟ್ಟ ಮಕ್ಕಳು ಚಿಣ್ಣರಂಗಳಕ್ಕೆ ಬಂದು ಶಿಕ್ಷಣ ಪಡೆದು ಇವತ್ತು ಒಳ್ಳೆಯ ಉದ್ಯೋಗ ಮಾಡುತ್ತಿದ್ದಾರೆ. ಇವರು ಏನೇನು ಉದ್ಯೋಗ ಮಾಡ್ತಾರೆ ಎಂಬುದು ಜಯಶ್ರೀಯವರ ಬಾಯಲ್ಲಿದೆ. ಸಂಜೀವನಗರ ಶಾಲೆಯ ಮುಖ್ಯ ಅಡುಗೆಯವರು ಹೀಗೇನೆ ಚಿಣ್ಣರಂಗಳಕ್ಕೆ ಬಂದವರೇ. ಇನ್ನೊಬ್ಬರು ಚಿಣ್ಣರಂಗಳಕ್ಕೆ ಬಂದವರು ಪುಣೆಯಲ್ಲಿ ವೈದ್ಯಕೀಯ ಪ್ರತಿನಿಧಿಯಾಗಿದ್ದಾರೆ. ಕೆಲವರು ಹಣ್ಣು ಮಾರಾಟಗಾರರಾಗಿ MSc PhD ಮುಗಿಸಿ ಸರ್ಕಾರಿ ಶಾಲೆಯಲ್ಲಿ ಉಪನ್ಯಾಸಕರಾಗಿದ್ದಾರೆ. ಒಬ್ಬರಿಬ್ಬರು ಬ್ಯಾಂಕ್ ಉದ್ಯೋಗಿಗಳು, ಒಬ್ಬರಂತೂ ಮುಂಬೈಯಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದಾರೆ. ಹೀಗೆ ಅನೇಕರು ಶಿಕ್ಷಣ ಪೂರ್ಣಗೊಳಿಸಿ ವಿವಿಧ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವರನ್ನು ಕಾಣುವಾಗ ನಮ್ಮ ಜಯಶ್ರೀಯವರಿಗೆ ಎಲ್ಲಿಲ್ಲದ ಸಂತಸ, ಒಂದು ನೆಮ್ಮದಿ. ಸಂಜೀವನಗರ ಶಾಲೆ ತುಂಬ ಉಪಕ್ರಮಗಳನ್ನು ಮಾಡಿದ್ದಾರೆ. ಮಕ್ಕಳ ಸಾಹಿತ್ಯ ಸಂಕಿರಣ ಮಾಡ್ತಾರೆ. ಮಕ್ಕಳ ಭಾಷಾ ಕಲಿಕೆಯ ವಾತಾವರಣವನ್ನು ಸಕ್ರಿಯಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಎಂಬ ಪ್ರಬಂಧವನ್ನು ಜಯಶ್ರೀಯವರು ಮಂಡನೆ ಮಾಡಿದ್ದಾರೆ. ಕಿಶೋರಿ ಮೇಳವನ್ನು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಕೆಲವು ಸೆಮಿನಾರಲ್ಲಿ ಜಯಶ್ರೀಯವರು ಕೆಂಬಾವಿ ಗ್ರಾಮಕ್ಕೆ ಆ ಹೆಸರು ಹೇಗೆ ಬಂತು ಎಂಬ ಅಧ್ಯಯನವನ್ನು ಪ್ರಸ್ತುತಪಡಿಸಿದ್ದಾರೆ. ಇಲ್ಲಿಯ ಸುತ್ತಮುತ್ತಲಿನ ದೇವಾಲಯಗಳ ಅಧ್ಯಯನ ಮಾಡಿ ಅದರಲ್ಲಿ ಬಂದಂಥ ವಿಚಾರಗಳನ್ನು ಈ ಮೇಳಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಮುರಾರ್ಜಿ ದೇಸಾಯಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಮಾಡಿದ್ದಾರೆ. ಸಂಜೀವನಗರ ಶಾಲೆಯ ಹಾಗೆ ನೋಡಿದರೆ ಎಲ್ಲ ಶಿಕ್ಷಕರು ಮಕ್ಕಳನ್ನು ಈ ವಸತಿ ಶಾಲೆಗಳಿಗೆ ತಯಾರು ಮಾಡ್ತಾರೆ. ಈ ಎಲ್ಲ ಶಾಲೆಯಲ್ಲಿ ಪ್ರವೇಶ ಪಡೆಯುವ ಹಾಗೆ ನೋಡಿಕೊಳ್ಳುತ್ತಾರೆ. ಜಯಶ್ರೀಯವರಿಗೆ JSS ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದನ್ನು ಗಮನಿಸುತ್ತಾರೆ. ಜಯಶ್ರೀ ಟೀಚರ್ ಅನೇಕ ಬಡ ಮಕ್ಕಳನ್ನು ಮೈಸೂರು ಪಕ್ಕದಲ್ಲಿ ಇರುವ JS ಶಾಲೆಗೆ ಸೇರಿಸುತ್ತಾರೆ. ಅದನ್ನು ಪ್ರತಿ ವರ್ಷ ಅವರು ತುಂಬ ಪ್ರಾಮಾಣಿಕವಾಗಿ ಮಾಡುತ್ತಾರೆ. ಇವರ ಶಾಲೆಯಿಂದ ಮುಂದುವರೆದು ಪದವಿ ಪಡೆದಂಥ ಮಕ್ಕಳು ಈಗ ಏನು ಮಾಡ್ತಾರೆ ಅಂತ ಕೇಳಿದರೂ ಜಯಶ್ರೀ ಅವರ ಹತ್ರ ಉತ್ತರ ಇದೆ. ಅವರು ಹೇಳುವ ಪ್ರಕಾರ ಅನೇಕ ಜನರು ಸ್ವಂತ ಉದ್ಯೋಗ ಮಾಡ್ತಾರೆ, ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಕೆಲವರು ಪುರಸಭೆ ಸದಸ್ಯರಾಗಿದ್ದಾರೆ, ಅನೇಕರು ಪ್ರೌಢಶಾಲೆ ಶಿಕ್ಷಕರಾಗಿದ್ದಾರೆ, ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡುತ್ತಿದ್ದಾರೆ, D.Pharma ಮುಗಿಸಿ ಔಷಧಿ ಅಂಗಡಿ ನಡೆಸುತ್ತಾರೆ, ಆಸ್ಪತ್ರೆಯಲ್ಲಿ ಕೆಲಸ, BMS ಮುಗಿಸಿ ಬೇರೆ ಬೇರೆ ಜಾಗದಲ್ಲಿ ಕೆಲಸ, ಪೊಲೀಸ್, ಇಂಗ್ಲಿಷ್ ಟೀಚರ್, ವಿಜ್ಞಾನ ಶಿಕ್ಷಕರು, ಹೀಗೆ ಅದ್ಭುತ ಸಾಧನೆ ಮಾಡಿ ಸದಾ ಲವಲವಿಕೆಯಿಂದ ಇರುವ ಅನೇಕ ಸಾಧನೆಗಳನ್ನು ಮಾಡಿದ ಜಯಶ್ರೀ ಟೀಚರ್ ಹೀಗೆ ತುಂಬ ಶ್ರಮವಹಿಸಿ ಕೆಲಸ ಮಾಡಿ ಅದ್ಭುತ ಸಾಧನೆ ಮಾಡಿ ಸದಾ ಲವಲವಿಕೆಯಿಂದ ಇರುವ ಅನೇಕ ಸಾಧನೆಗಳನ್ನು ಮಾಡಿದ ಜಯಶ್ರೀ ಟೀಚರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.